ಭಾರ್ಗವಿ, ತಮಾಷೆ ಮಾಡ್ಬೇಡ. ಫೋನ್ ಮಾಡಿ ಅವಳನ್ನ ಬರೋದಕ್ಕೆ ಹೇಳು. ಇಲ್ಲ ಇಲ್ಲ, ನಮ್ ಸಂಧ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ಬಿಟ್ಟಿದ್ದಾರೆ. ಅತ್ಗೆ ಏನತ್ಗೆ ಇದು ಇಷ್ಟು ಚೆನ್ನಾಗಿರೋ ಬಟ್ಟೆ ತಂದ್ಬಿಟ್ಟಿದ್ಯಾ ನಮ್ ಕೂಸಿಗ? ಹಬ್ಬನೂ ಇಲ್ಲ ಏನೂ ಇಲ್ಲ, ಏನ್ ವಿಶೇಷ ಅಂತ ತಗೊಂಬಂದೆ? ಇದು ನಮ್ ಭಾರ್ಗವಿಗಲ್ಲ ಕಣೆ, ಸಂಧ್ಯಾಂಗೆ. ಅವಳ್ದು ಹುಟ್ಟದಬ್ಬ ನಾಳೆ. ಹೌದಾ? ಬಟ್ಟೆ ತುಂಬಾ ಚೆನ್ನಾಗಿದೆ ಅತ್ಗೆ. ದುಡ್ಡು ಹೇಗೆ ಹೊಂದಿಸ್ದೆ? ದುಡ್ಡಿನ ವಿಚಾರ ಬಿಡು ಕಲ್ಪನಾ. ಸಂಧಿನ ಅಪ್ಪ ಅಮ್ಮ ಎಲ್ಲೋ ದೂರದಲ್ಲಿದ್ದಾರೆ. ಇವಾಗ ನಾವೇ ಅಲ್ವಾ ಅವಳಿಗೆ ಮನೆಯವರು. ನಮ್ಗೆ ಎಷ್ಟೇ ಕಷ್ಟ ಇದ್ರು ನಮ್ ಭಾರ್ಗವಿ ಹುಟ್ಟಿದ ದಿನಕ್ಕೆ ಬಟ್ಟೆ ತೆರೆದೇ ಇರ್ತೀವ? ಅದು ಸರಿ. ಇವಳು ಹಾಗೆ ಅಲ್ವಾ ಕಲ್ಪನಾ? ಅದಕ್ಕೆ ಈ ಮಗುಗೂ ತಂದೆ. ಈ ಬಟ್ಟೆ ನೋಡಿದ್ರೆ ಅವಳದ್ ಎಷ್ಟು ಖುಷಿ ಪಡ್ತಾಳೋ ಏನೋ ಅಲ್ವಾ? ನಿಜ ಅತ್ಗೆ, ಸಂಧ್ಯೆ ನೋಡ್ತಾ ಇದ್ರೆ ನನ್ ಕಳ್ಕೊಂಡಿರೋ ಮಗಳೇ ಸಿಕ್ಬಿಟ್ಟಿದಾಳೋ ಏನೋ ಅನ್ಸುತ್ತೆ. ನಿನ್ಗೆ ಇನ್ನೊಬ್ಳು ಮಗಳೇ ಸಿಕ್ಬಿಟ್ಲು. ಅವಳಿಂದ ಈ ಮನೆಗೊಂಥರ ಕಳೆ ಬಂದಿದೆ ಅಲ್ಲ? ಅಲ್ವಾ? ನನ್ಗಂತೂ ಈಗ ಅಲ್ಲ ಮೂರ್ ಮಕ್ಳ ತಾಯಿ ನಾನು. ಹೇಗೋ ಕೇಸ್ ಗೆದ್ದಿದ ತಕ್ಷಣ ನಮ್ ಭಾರ್ಗವಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ ಅಲ್ವಾ? ಭಾರ್ಗವಿಗೆ ಮದ್ವೆ ಮಾಡಿ ಕಳ್ಸಿದ್ಮೇಲೆ ನಮ್ ಸಂಧ್ಯಾ ನಮ್ ಜೊತೆ ಇನ್ ಸ್ವಲ್ಪ ದಿನ ಇರ್ತಾಳೆ. ಆಮೇಲೆ ಅವಳಿಗೂ ಒಬ್ಬ ಒಳ್ಳೆ ಹುಡುಗನ್ ಹುಡುಕಿ ಮದ್ವೆ ಮಾಡೋಣ. ಪಾಪ ಜೀವನದಲ್ಲ ಮಗು ತುಂಬಾ ಕಷ್ಟ, ತುಂಬಾ ಅವಮಾನನೇ ನೋಡಿದಾಳೆ. ಇನ್ ಮುಂದೆ ಆದ್ರೂ ಅವಳು ಆರಾಮವಾಗಿರ್ಲಿ ಅಲ್ವಾ? ಎಲ್ಲವುದು ನಿನ್ ಬಾಯಿ ಹರಕೆ ಆಗೇ ಆಗತ್ತೆ ಅದ್ಕೆ. ಹೇಗೂ ಇವತ್ ನಮ್ ಕೂಸು ಕೇಸ್ ಗೆದ್ಬಿಡ್ತಾಳೆ, ಆಮೇಲೆ ಎಲ್ಲದೂ ಒಳ್ಳೇದೇ ಆಗುತ್ತೆ. ನಾಳೆ ಈ ಕೇಸ್ ಗೆದ್ದಿರೋ ಖುಷಿಗೆ ಡಬ್ಬಲ್ ಧಮಾಕ. ಅದಕ್ಕೆ ಈ ಬಟ್ಟೆ. ಕಲ್ಪನಾ, ನಾಳೆ ಕೊಬ್ಬರಿ ಮಿಠಾಯಿ ಮಾಡೋಣವಾ? ನೋಡಿದ್ಯಾ ರವಿ, ಕೇಸ್ ಹೇಗೆ ಮುಗಿದೋಯ್ತು ಅಂತ? ಟು ಟೆಲ್ ಯು ಐ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದಿಸ್. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದಂತೆ. ನಾನು ಆವಾಗಲೇ ಹೇಳ್ದಂಗೆ ನಿನ್ನ ಮಗಳನ್ನ ನಿನ್ನ ಜೊತೆನೆ ಈ ಕೋರ್ಟಿಂದ ಆಚೆ ಕಳಿಸ್ತಾ ಇದ್ದೀನಿ. ಏನೇ ಇದ್ರು ಕೋರ್ಟ್ ಹೊರಗಡೆ ಆಗಿರೋ ಅವಮಾನಕ್ಕೆ ಲೆಕ್ಕ ಚುಕ್ತಾ ಮಾಡಬೇಕು ಅಷ್ಟೇ. ಇಲ್ಲ ಚೆಪೆ, ಇನ್ನು ಯಾವ ಲೆಕ್ಕನು ಚುಕ್ತ ಆಗಿಲ್ಲ. ಆಗೋದು ಬರ್ತಾಳೆ, ನನ್ನ ಮಗಳು ಬರ್ತಾಳೆ. ನೀನು ಮಾಡ್ತಿರೋ ಎಲ್ಲ ಅನ್ಯಾಯಗಳನ್ನ, ನಿನ್ನನ್ನ ಬೇಟೆ ಆಡೋದಕ್ಕೆ ಬರ್ತಾಳೆ ನನ್ನ ಮಗಳು. ಭಾರ್ಗವಿ ನನ್ನ ಮಗಳು. ಯಾಕಿಷ್ಟೊತ್ತಾದ್ರೂ ಮನೆಗ್ ಬರ್ಲಿಲ್ವಲ್ಲ? ಎಲ್ಲ ಹೋಗಿರ್ಬೋದು? ಮರ್ತೆ ಹೋದ್ರ ಮನೆಗ್ ಬರೋದು? ಕಲ್ಪನಾ, ಕಲ್ಪನಾ, ಅದ್ಕೆ ಏನ್ ಅದ್ಕೆ ಇದೆಲ್ಲ ಆರ್ತಿ ಗೀರ್ತಿ? ನಮ್ ಭಾರ್ಗವಿ ಇವತ್ತು ಅವಳ ಮೊದಲನೇ ಕೇಸ್ ಗೆದ್ದಿರ್ತಾಳೆ. ಸಂಧ್ಯಂಗೆ ನ್ಯಾಯ ಸಿಗುತ್ತೆ. ಇಷ್ಟು ದಿವಸ ಅವಳು ಅನುಭವಿಸಿದ್ಲಲ್ಲ ನೋವು, ಇದು ಎಲ್ಲದಕ್ಕೂ ಉತ್ತರ ಸಿಕ್ಕಿರತ್ತೆ.
ಈ ಸಂಭ್ರಮನ ಟಿ ನೋಡೋಣ ಅಂದ್ರೆ ಕೇಬಲ್ ದುಡ್ಡು ಕಟ್ಟಿಲ್ವಲ್ಲ, ಕಿತ್ತಾಕ್ಬಿಟ್ಟಿದ್ದಾನೆ. ಅದಕ್ಕೆ ಈ ಡ್ರೆಸ್ಸಿಗೆ ಹಾಕೋ ದುಡ್ಡಲ್ಲಿ ಕೇಬಲ್ ಏನಾದ್ರೂ ದುಡ್ಡು ಕಟ್ಟಿದ್ರೆ ಇಷ್ಟೊತ್ತಿಗೆ ನಾವ್ ಇದನ್ನೆಲ್ಲ ಮನೇಲೆ ಕುತ್ಕೊಂಡು ನೋಡ್ಬೋದಲ್ವಾ? ಅದ್ ಹೇಗಾಗತ್ತೆ? ನಾಳೆ ಸಂಧಿನ ಹುಟ್ಟುಹಬ್ಬ. ಆರತಿ ಮಾಡಿದ್ಮೇಲೆ ಅವಳಿಗೆ ಹೊಸ ಬಟ್ಟೆ ಕೊಡ್ತೀನಿ. ನಾಳೆ ಅದನ್ನೇ ಹಾಕಿಸ್ಕೊಂಡು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಸಂಧ್ಯಾ ತುಂಬಾ ಖುಷಿ ಪಡ್ತಾಳೆ ಅಲ್ವಾ ಕಲ್ಪನಾ? ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ನೋಡಿ ಇವರು. ನನ್ನನ್ನು ಕ್ಷಮಿಸ್ಬಿಡು ಮಗ, ಸಂಧ್ಯಾನ ಕಾಪಾಡ್ಕೊಳಕ್ ಆಗ್ಲಿಲ್ಲ. ನೀನ್ ನನ್ ಜೊತೆ ಮಾತಾಡಿ ಸಂಧ್ಯಾನ ಸೇಫ್ ಆಗಿ ಕರ್ಕೊಂಡು ಹೋಗು ಅಂತ ಹೇಳ್ದೆ ಅಲ್ವಾ? ನಿನ್ ಪ್ಲಾನ್ ಪ್ರಕಾರ ನಾನು ಸಂಧ್ಯಾ ಅವ್ರನ್ನ ಹಳೆ ಮನೆ ಕಡೆ ಕರ್ಕೊಂಡು ಹೊರಟೆ. ಆದ್ರೆ ದಾರಿ ಮಧ್ಯೆ ಯಾರೋ ರೌಡಿಗಳು ನಮ್ಮನ್ ತಡೆದು ಕಿಡ್ನಾಪ್ ಮಾಡ್ಬಿಟ್ರು. ತಪ್ಸೋಕೆ ತುಂಬಾ ಪ್ರಯತ್ನ ಪಟ್ಟೆ ಮಗ, ಆದ್ರೆ ಅವ್ರು ನನ್ನ ಮೊಬೈಲ್ನ ಕಾಲ್ ಕೆಳಗೆ ಹಾಕಿ ತುಳಿದು ಪುಡಿ ಪುಡಿ ಮಾಡ್ಬಿಟ್ರು. ಸಂಧ್ಯಾನ ಎಳ್ಕೊಂಡು ಹೋದ್ರು. ತಡಿಯಕ್ಕಂತ ಹೋದ್ರೆ ಯಾರು ನನ್ನ ತಲೆಗೆ ಜೋರಾಗಿ ಹೊಡ್ಬಿಟ್ರು ಮಗ. ಮೂರ್ಛೆ ತಪ್ಪಿ ಅಲ್ಲಿ ಏನ್ ನಡೀತಿದೆ ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಪಾಪ ಸಂಧ್ಯಾ, ಅದೆಷ್ಟು ಹಿಂಸೆ ಕೊಟ್ರು ಅವಳಿಗೆ. ಸಂಧ್ಯಾಗೆ ಏನ್ ಮಾಡಿದ್ದಾರೆ ಗೊತ್ತಾ? ಭಾರ್ಗವಿ, ಭಾರ್ಗವಿ, ನೀ ಸುಳ್ಳು ಹೇಳ್ತಿದ್ಯಲ್ವಾ? ಸಂಧ್ಯಂಗೆ ಏನಾಗಕ್ಕಾಗತ್ತೆ? ಭಾರ್ಗವಿ, ತಮಾಷೆ ಮಾಡ್ಬಾರ್ದು, ಈ ವಿಷಯದಲ್ಲಿ ತಮಾಷೆ ಮಾಡ್ಬಾರ್ದು. ಇಲ್ಲಿ ನೋಡ್ರಿ, ನೀವಾದ್ರೂ ಹೇಳಿ, ಸಂಧ್ಯಾ ಆರಾಮಾಗಿದ್ದಾಳೆ ತಾನೆ? ರೀ, ನಿನ್ನೆ ಅವಳಿಲ್ಲಿಂದ ಹೋದಾಗ ಆರಾಮಾಗಿದ್ಲು ರೀ. ಈಗೇನಾಯ್ತು? ಏನಾಯ್ತು ಭಾರ್ಗವಿ? ಭಾರ್ಗವಿ, ತಮಾಷೆ ಮಾಡ್ಬೇಡ. ಫೋನ್ ಮಾಡಿ ಅವಳನ್ನ ಬರೋದಕ್ಕೆ ಹೇಳು. ಇಲ್ಲ ಇಲ್ಲ, ನಮ್ ಸಂಧ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ಬಿಟ್ಟಿದ್ದಾರೆ. ಭಾರ್ಗವಿ, ನಮ್ ಸಂಧ್ಯಾ ನಮ್ಮ ಸಂಧ್ಯಂಗೆ ಅತ್ಯಾಚಾರನ? ಹೌದಮ್ಮ, ಬಲವಂತವಾಗಿ ಅವ್ರು ತನ್ನ ಮೈ ಮುಟ್ಟಿದ್ದಾರೆ ಅಂತ ನಿಂತ್ಕೊಳ್ಳಲ್ಲ. ಅವಳಿಗಾದ ನೋವು ಅವಮಾನಕ್ಕೆ ಅವಳಿಗೆ ನ್ಯಾಯ ಸಿಗ್ಲಿಲ್ಲ ಅಮ್ಮ. ಅವಳಿಗಿನ್ನು ಚಿತ್ರ ಹಿಂಸೆ ಕೊಟ್ಟು ನರಳಿಸಿ ನರಳಿಸಿ ಸಾಯಿಸ್ಬಿಟ್ಟಿದಾರಮ್ಮ. ಅವಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಚರಂಡಿ ಹತ್ರ ಸಾಕ್ಬಿಟ್ಟಿದ್ರು. ಪಾಪ ಅವಳದೆಷ್ಟು ನರಳದ್ಲೋ ಏನೋ. ನ್ಯಾಯ ಅಂತ ಬಂದವಳು ಪಾಪ ನೋವು ತಿಂದು ಸತ್ತೇ ಹೋದ್ಲು. ಸಂಧ್ಯಾ ಅವ್ರ ಬಾಡಿ ಮೇಲೆ 10 ಸಲ ಚಾಕುವಿಂದ ಚುಚ್ಚಿದ್ದಾರೆ. ಎಡಭುಜ ಮುರಿದಿದೆ, ತಲೆ ಮೇಲೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಇಷ್ಟೆಲ್ಲ ನೋವು ಅನುಭವಿಸಕ್ಕಿಂತ ಸಾಯದೆ ವಾಸಿ ಅನ್ನೋಷ್ಟು ಚಿತ್ರ ಹಿಂಸೆ ಅನುಭವಿಸಿದ್ದಾರೆ.
ನೋಡಿ, ಇದ್ರಲ್ಲಿ ಯಾವ್ದಾದ್ರೂ ಒಂದ್ ಏಟ್ಗೆ ಸಂಧ್ಯಾ ಜೀವನೇ ಹೋಗಿರೋದು. ಆದ್ರೆ ಅದಕ್ಕಿಂತ ಮುಂಚೆ ಅವ್ರನ್ನ ಅತ್ಯಾಚಾರ ಮಾಡಿದ್ದಾರೆ. ಡಾಕ್ಟರ್, ಅವಳ ಮೇಲೆ ಏನಾದ್ರೂ ಗ್ಯಾಂಗ್ ರೇಪ್ ಆಗಿದ್ಯಾ? ಇಲ್ಲ, ಯಾರೋ ಒಬ್ನೇ ಅತ್ಯಾಚಾರ ಮಾಡಿದ್ದಾನೆ. ಆದ್ರೆ ಅವನ್ ಎಂತ ಕ್ರೂರಿ ಆಗಿರ್ಬೋದು ಅಂತ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸಂಧ್ಯನ್ನ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾನೆ. ಅತ್ಯಾಚಾರ ಮಾಡಿರೋದ್ರಿಂದಾನೆ ಅವಳ ಜೀವ ಹೋಗಿರೋದು. ಅವಳು ಎಲ್ ಬದುಕ್ಬಿಡ್ತಾಳೋ, ಎಲ್ ಸತ್ಯ ಹೇಳ್ಬಿಡ್ತಾಳೋ ಅಂತ ಅವಳನ್ನ ಮತ್ತೆ ಚುಚ್ಚಿ ಚುಚ್ಚಿ ಸಾಯಿಸಿದ್ದಾರೆ. ಸರ್, ಸಂಧ್ಯಾ ತಾಯಿಗೆ ಇನ್ಫಾರ್ಮ್ ಮಾಡಿದೀವಿ, ಬರ್ತಾ ಇದ್ದಾರಂತೆ. ಅವರು ಬಂದಿದ ತಕ್ಷಣ ಬಾಡಿನ ಅವ್ರಿಗೆ ಒಪ್ಸಿದ್ರೆ ಎಲ್ಲಾ ಫಾರ್ಮಾಲಿಟೀಸು ಮುಗೀತು. ಸಂಧ್ಯಾ ತಾಯಿಗೆ ಫೋನ್ ಮಾಡಿ ಏನ್ ಹೇಳಿದ್ರಿ ವಿಜಯ್? ನಿಮ್ಮ ಮಗಳು ನ್ಯಾಯ ಕೇಳ್ಕೊಂಡು ನಮ್ಮ ಸ್ಟೇಷನ್ಗೆ ಬಂದಿದ್ರು. ಪ್ರಮೋಷನ್ ಆಸೆಗೆ MLA ಜೊತೆ ಕೈ ಜೋಡಿಸಿ ಅವಳನ್ನ ಸಾಯಿಸ್ಬಿಟ್ಟೆ ಅಂತ ಹೇಳಿದ್ರ? ಸರ್, ಅತ್ಯಾಚಾರ ಆಗಿ ಅಳದು ಉಳಿದಿರೋ ಹೆಣನ ಬೇಗ ಬಂದು ತಗೊಂಡೋಗಿ ಅಂತ ಅಂದ್ರ? ಸರ್, ಆ ಹುಡುಗಿನ ಅಷ್ಟು ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ರೀ. ನಿಮ್ಗೇನು ಅನ್ನಿಸ್ತಿಲ್ವೇನ್ರಿ ಅದನ್ನೆಲ್ಲ ನೋಡಿ? ಸರ್, ನಾನೇನ್ ಮಾಡೋಕ್ಕಾಗುತ್ತೆ? ಯಾರೋ ಅವಳನ್ನ ಸಾಯಿಸಿದ್ದಾರೆ. ಆ ಕೋಪನ ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ಹೇಯ್, ಮುಚ್ಚ್ರಿ ಬಾಯ್ನ. ಯಾರು ಮಾಡಿದ್ದಾರೆ ಅಂತ ನಿಮ್ಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ. ಪೊಲೀಸ್ನವ್ರಿ ನಾವು ಕಾಪಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ಜನರು ತಮ್ಮ ಪ್ರಾಣನ ಗಟ್ಟಿ ಇಟ್ಕೊಂಡಿರ್ತಾರೆ. ಅಂತದ್ರಲ್ಲಿ ಇಂಥ ಹೀನವಾದ ಕೆಲಸಕ್ಕೆ ಕೈ ಜೋಡಿಸಿದಿರಲ್ರಿ ರೀ. ನಿಮ್ಮಂತವ್ರು ಈ ಡಿಪಾರ್ಟ್ಮೆಂಟ್ಗೆ ಕಳಂಕ ರೀ. ಸಂಧ್ಯಾ ಸಾವ್ಗೆ ನೀವು ಒಂದು ಕಾರಣ ಅನ್ನೋದನ್ನ ಮರಿಬೇಡಿ. ಸರ್, ನೀವು ನಿಮ್ಮ ಡ್ಯೂಟಿನ ಸರಿಯಾದೆ ಅದ್ಯಾವುದೋ ಲೇಡಿ ಲಾಯರ್ನ ನಂಬ್ಕೊಂಡು ಈ ಕೇಸು ಹೀಗಾಗಿರೋದು. ತಪ್ಪು ನಿಮ್ಮಿಬ್ರಿಂದ ಆಗಿದೆ. ನಿಮ್ಮಿಬ್ರು ಮೇಲಿರೋ ಕೋಪನ ತೀರಿಸ್ಕೊಳ್ಳೋಕೆ ಆ ಹುಡುಗಿಗೆ ಯಾವನ್ ಏನ್ ಮಾಡೋದನ್ನ ಯಾರಿಗ್ ಗೊತ್ತು? ನೋಡಿ ಸರ್, ನಾನ್ ಯಾರ ಜೊತೆನೂ ಕೈ ಜೋಡಿಸಿಲ್ಲ. ನೀವು ಮನ್ಸಲ್ಲಿ ಯಾರ ಬಗ್ಗೆನೋ ಬೈಕೊಳ್ತಾ ಇದ್ದೀರಲ್ಲ, ಅವರೇ ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಇದ್ರೆ ಕೊಡಿ, ಆಮೇಲೆ ಮಾತಾಡೋಣ. ನೋಡಿ, ಇನ್ನೊಂದು 5 ಮಿನಿಟ್ಸು ಅವರಿಗೆ ಅವ್ರ ಮನೆ ಕಡೆ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ, ಬಂದ್ಬಿಡ್ತಾರೆ.